ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ನನ್ನ ವಿಡಿಯೋಸ್ನ ಫಸ್ಟ್ ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ, ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ. ಇದು ಫ್ರೈಡೇ ವ್ಲಾಗ್ ಆಗಿದೆ. ಫ್ರೈಡೇ ನಾನು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಹೇಗೆ ನನ್ನ ರೊಟೀನ್ ಇರುತ್ತೆ ಅನ್ನೋದನ್ನು ಜಸ್ಟ್ ಹಾಗೆ ಸಿಂಪಲ್ಲಾಗಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ್ದು ಲೇಟಾಗಿ ಹೋಗಿತ್ತು, 7 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಬೇಗ ಸ್ವಲ್ಪ ಅರ್ಜೆಂಟಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ತೊಳೆದು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನನ್ನ ಡೈಲಿ ರೊಟೀನ್ ಕೂಡ ಹೀಗೆ ಇರುತ್ತೆ. ವೀಕ್ಲಿ ಟ್ವೈಸ್ ನಾನು ಬಾಗಿಲು ತೊಳ್ಕೊಳ್ತೀನಿ. ಹಾಗೆ ಡೈಲಿ ಮನೆ ಮುಂದೆ ಅಂದರೆ ಹೊಸ್ಲು ಏನಿದೆ ಅಲ್ಲ, ಅಲ್ಲಿ ನಾನು ಒರೆಸ್ಕೊಳ್ತಾ ಇರ್ತೀನಿ ಡೈಲಿ. ಬಟ್ ಕಾಂಪೌಂಡೆಲ್ಲ ಫುಲ್ ನೀರೆಲ್ಲ ಹಾಕಿ ತೊಳೆಯೋದು ಅಂದರೆ ವೀಕ್ಲಿ ಟ್ವೈಸ್ ಅಥವಾ 3 ಸಲ, 2ರಿಂದ 3 ಸಲ ನಾನು ತೊಳ್ಕೊಳ್ತೀನಿ. ಫ್ರೀ ಇತ್ತಂದರೆ ಬೆಳಗ್ಗೆ ಬೇಗ ಎದ್ದಿದ್ದೆ ಅಂದರೆ ಹಾಗೆ ಡೈಲಿ ತೊಳಿತಾ ಇರ್ತೀನಿ. ಪಕ್ಕದ ಮನೆ ಮಕ್ಕಳು ಮಾತಾಡಿಸ್ತಾ ಇದ್ರು, ನಾನು ಆಚೆ ಇದ್ದರೆ ಸಾಕು ಬರ್ತಾರೆ. ಹಾಗಾಗಿ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ವೀಡಿಯೋಸ್ ಮಾಡ್ತಾಯಿದ್ದೆ. ಇವಾಗ ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು, ರಂಗೋಲಿನೂ ಬಿಟ್ಟಾಯಿತು. ಮಧ್ಯ ಮಿಸ್ ಮಾಡಿಬಿಟ್ಟಿದ್ದೆ ಅಂತ ಹೇಳಿ ಇವಾಗ ರಂಗೋಲಿ ಬಿಡ್ತಾಯಿದ್ದೀನಿ. ಟೈಮ್ ಬೇರೆ ಆಗೋಗಿದ್ದು, ತುಂಬ ಆಫೀಸ್ ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ಅರ್ಜೆಂಟ್ ಮಾಡ್ತಾಯಿದ್ದೆ. ನೋಡಿ, ಅಲ್ಲೊಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ, ಪ್ಲಸ್ ಒಂದು ರೋಸ್ ಪಾಟ್ ಇಟ್ಕೊಂಡಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಇವತ್ತು ನಾನು. ಸುಮ್ಮನೆ ಹಾಗೆ ಸಿಂಪಲ್ಲಾಗಿ, ಯಾಕಂದರೆ ಮುಂದೆ ಸ್ಪೇಸ್ ತುಂಬ ಚಿಕ್ಕದಿದೆ, ಹಾಗಾಗಿ ತುಂಬ ಚಿಕ್ಕದಾಗೆ ಬಿಡ್ತೀನಿ. ನೈಟೇ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೆ, ಇವಾಗ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಅರ್ಧ ಪಾತ್ರೆ ಜೋಡಿಸ್ಬಿಟ್ಟಿದ್ದೆ, ಆಮೇಲೆ ವಿಡಿಯೋ ಮಾಡೋದು ಮರ್ತೋಗಿತ್ತು. ಇವಾಗ ತಿಂಡಿಗೆಲ್ಲ ನಾನು ರೆಡಿ ಮಾಡಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಟ್ಟು ವಿಷಲ್ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ಕಸ ಗುಡಿಸ್ಕೊಂಡು ನೆಲ ಒರೆಸೋಣ ಅಂತ. ನಾನು ಇದು ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡೋಣ ಅಂತ ವೀಡಿಯೋಗೆ ಇಟ್ಬಿಟ್ಟು ಹೋಗಿದ್ದೆ. ಬಟ್ ಅದೇನೋ ಕಾಲ್ ಬಂದಾಗ ಕಟ್ಟಾಗಿದೆ, ಅದು ರೆಕಾರ್ಡೇ ಆಗಿಲ್ಲ. ಸೊ ಹಾಗಾಗಿ ಮಿಸ್ ಆಯಿತು ಆ ಕ್ಲಿಪ್ಪಿಂಗು ನನಗೆ. ಇವಾಗ ಎಲ್ಲ ಒಂದು ಕಡೆಯಿಂದ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗೆಲ್ಲ ಹಾಕಿದ್ದಿದ್ದು ಹೂವೆಲ್ಲ ತೆಗೆದು ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಇವಾಗ ಹಾಲು ರೂಮೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಇವಾಗ ಅಲ್ಲಿ ಟಿಪ ಎಲ್ಲ ಎಳೆದು ನಾನು ಡೈಲಿ ಎವ್ರಿಡೇ ಹೀಗೆ ಮಾಡ್ಕೊಳ್ಳೋದು. ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನೆಲ್ಲ ಎತ್ಕೊಂಡು ಲೆಫ್ಟ್ ಸೈಡಲ್ಲೆಲ್ಲ ನನಗೆ ಒಂದು ತಿರುಪತಿ ಇಂದ ಒಂದು ಕ್ಯಾಲೆಂಡರ್ ಕೊಡ್ತಾರಲ್ಲ, ನಂಗೆ ತುಂಬ ಇಷ್ಟ ಅದು. ಅದರಲ್ಲಿರೋ ದೇವ್ರ ಫೋಟೋ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಮ್ಮ ಮನೆ ದೇವರು ಕೂಡ ಅದೇನೆ ಆಗಿರೋದ್ರಿಂದ, ಲಕ್ಷ್ಮೀ ನಾರಾಯಣ ಆಗಿರೋದ್ರಿಂದ, ಅಂದರೆ ತಿರುಪತಿ ಆಗಿರೋದ್ರಿಂದ ನಾನು ಅದನ್ನು ಎಸೆಯೋಕೆ ನಂಗೆ ಇಷ್ಟ ಇಲ್ಲದೇ ಅದನ್ನು ಹಾಗೆ ಅಲ್ಲೇ ವಾಲಲ್ಲಿ ಹಾಕ್ಕೊಂಡಿರೋದ್ರಿಂದ ಅದರಲ್ಲೆಲ್ಲ ಡೈಲಿ ಹೂ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ ನಾನು. ಹಾಗಾಗಿ ಇವಾಗ ಅದರಲ್ಲೆಲ್ಲ ಹೂವೆಲ್ಲ ತೆಗೆದು ಕಸ ಗುಡಿಸಿ ಆಯಿತು. ಇವಾಗ ನೆಲ ಒರೆಸೋದಕ್ಕೆ ಅಂತ ಹೇಳಿ ನೀರೆಲ್ಲ ತಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಯಾವಾಗಲೂ ಅಷ್ಟೇ ನಾನು ನೆಲ ಒರೆಸುವಾಗ ಸ್ವಲ್ಪ ಲೈಝಾಲು ಮತ್ತು ಗಂಜಲ ಹಾಕ್ಕೊಂಡು ನೆಲ ಒರೆಸ್ಕೊಳ್ತೀನಿ. ಇವಾಗ ಸ್ವಲ್ಪ ಒಂದು ನೆಲ ಒಂದು ಹಳೆ ಟೈಲ್ಸ್ ಬರ್ತಾಯಿತ್ತಲ್ಲ, ಒಂದು 20 ವರ್ಷದಿಂದ ಆ ಥರ ಟೈಲ್ಸ್ ಇರೋದು ನಮ್ಮದು ಮನೆ. ಹಾಗಾಗಿ ಅದು ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು ಇದ್ದೇ ಇರುತ್ತೆ. ಅದು ಅಂದರೆ ಗಲೀಜಾಗಿರೋದು ಬೇಗ ಕಾಣಿಸಲ್ಲ ನಮಗೆ, ಬಟ್ ಕಸ ಇದೆಯಾ ಇಲ್ವಾ ಗೊತ್ತೇ ಆಗೋಲ್ಲ ನನಗೆ ಅದರಲ್ಲಿ. ಆ ಥರ ಆಗುತ್ತೆ. ಕಸ ಗುಡಿಸ್ಕೊಳ್ಳುವಾಗಲೂ ಅಷ್ಟೇ, ಒಂದು ಸಲ ಏನಾದರೂ ಇದಾಯ್ತಂದರೆ, ಅಂದರೆ ಕಸ ಗುಡಿಸುವಾಗ ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೀನಿ, ಮಾಡಿಬಿಟ್ಟು ಬರೋಣ ಅಂತ ಹೋದರೆ ಎಲ್ಲಿ ಕಸ ಇದೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಆಗ್ಬಿಡುತ್ತೆ ನನಗೆ ಅಂತೂ. ಇವಾಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ರೂಮೆಲ್ಲ ಆಯಿತು, ಹಾಲೆಲ್ಲ ಆಯಿತು.
ನಾನು ಮೇನ್ ಡೋರ್ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ. ಮೇನ್ ಡೋರ್ ನಾನು ಜಾಸ್ತಿ ಓಪನ್ ಮಾಡಲ್ಲ, ನಾನು ಕಿಚನ್ ಹತ್ರ ಇರೋ ಡೋರ್ನೇ ಓಪನ್ ಮಾಡ್ಕೊಳ್ತೀನಿ. ಫ್ರೆಶ್ ಗಾಳಿ ಬರ್ತಾ ಇರುತ್ತೆ ಮತ್ತು ಬೆಳಕು ಚೆನ್ನಾಗಿರುತ್ತೆ. ಮೇನ್ ಡೋರ್ ತೆಗೆದ್ಬಿಟ್ರೆ ಹೇಗೆ ಅಂದರೆ ನಮಗೆ ಫುಲ್ಲು ಡೈರೆಕ್ಟ್ ಒಳಗಡೆ ಎಲ್ಲ ಕಾಣ್ತಾ ಇರುತ್ತೆ. ಒಂದು ಇನ್ನೊಂದು ತುಂಬ ಧೂಳು, ಗಾಡಿಗಳು ಓಡಾಡ್ತಾ ಇರುತ್ತೆ, ಹಾಗಾಗಿ ತುಂಬ ಧೂಳಿರುತ್ತೆ. ಬರುತ್ತೆ ಅಂತ ಹೇಳಿ ನಾನು ತೆಗಿಯಲ್ಲ. ಇವಾಗ ತಿಂಡಿನೂ ಆಗಿದೆ, ವಿಷಲ್ ಆಯಿತು, ಆಫ್ ಮಾಡಿ ಇವಾಗೆಲ್ಲ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ನೆಲ ಒರೆಸಿಟ್ಟು ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ನೀರು ಏನು ಗೀಝರ್ ಆನ್ ಮಾಡಿ ಬಿಟ್ಟಿದ್ದೀನಿ ನೀರು. ಇವಾಗ ಅಷ್ಟರಲ್ಲಿ ಇವಾಗ ನೆಲ ಒರೆಸಿದ್ದೆಲ್ಲ ಆಯ್ತಲ್ಲ, ಅದೆಲ್ಲ ಮಾಪೆಲ್ಲ ತೊಳೆದಿಟ್ಟು, ಬಕೆಟೆಲ್ಲ ತೊಳೆದಿಟ್ಟು ಇವಾಗ ಹೋಗಬೇಕು. ಸಾರಿ, ನಾನು ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನನಗೆ ಕೆಲಸ ಇರುತ್ತೆ, ಹಾಗಾಗಿ ನನಗೆ ವ್ಲಾಗ್ಸ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಹಾಗಾಗಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ನಾನು ತುಂಬ ಅಂದರೆ ತುಂಬ ದಿನಗಳ ಆದಮೇಲೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ. ತುಂಬ ದಿನ ಆಗೋಗಿತ್ತು ನಾನು ಸ್ಯಾರಿ ಹಾಕ್ಕೊಂಡು. ಇದು ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾ ಇರೋದು, ಹಾಗಾಗಿ ಅವರು ಸರಿಯಾಗಿ ಮಾಡಿಲ್ಲ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಮಲ್ಲಿಗೆ ಹೂ ಇತ್ತು, ಕಳ್ಸೋಕ್ಕೆ ಮಲ್ಲಿಗೆ ಹೂನ ಹಾಕಿದ್ದೆ ನಾನು. ಇವಾಗ ಹೂ ಕಟ್ಟಿರೋದೇನು ತಂದಿರಲಿಲ್ಲ, ಸಾಕು ಬಿಡಿ ಹೂವು ತುಂಬ ಇತ್ತು ಅಂತ ಹೇಳಿ ನಾನು ಈ ಥರ ಪೂಜೆ ಮಾಡಿದ್ದೀನಿ. ಮಧ್ಯ ಒಂದೊಂದು ರೋಸ್ ಇಟ್ಟು ಸೈಡಲ್ಲಿ 2 ಸೈಡು ಸಾವಂತಿಗೆ ಹೂವಿಟ್ಟು ಈ ಥರ ಮಾಡಿದ್ದೀನಿ. ಇದು ನಾನು ಮಾಡಿರೋ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ.